ಈ ವಿಡಿಯೋದಲ್ಲಿ ಫೈನಲ್ BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸೇಲ್ಸ್ ಬಜೆಟ್ ಸೆಕೆಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಪ್ರಾಬ್ಲಮ್ ಆಲ್ರೆಡಿ ನಿಮ್ಮ ಹತ್ರ ಇದೆ ವಿತ್ ದ ಆನ್ಸರ್. ಇಲ್ಲಿ ಅದನ್ನು ಸಾಲ್ವ್ ಮಾಡೋಣ. ಅಲೋಕ್ ಲಿಮಿಟೆಡ್ ಇಸ್ ದ ಕಂಪನಿ ನೇಮ್. Company is dealing with product A and product B. The sales divisions are Delhi and Chennai. ಆ್ಯಂಡ್ ಬೇರೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಗಿವನ್ ಇನ್ಫಾರ್ಮೇಷನ್ ಏನಿದೆ ಅಂತಂದರೆ ಆಲ್ರೆಡಿ ಪ್ರಾಬ್ಲಮಲ್ಲೇ ಬಜೆಟೆಡ್ ಸೇಲ್ಸ್ ಫಾರ್ ದ ಕರೆಂಟ್ ಇಯರ್ ಆ್ಯಂಡ್ ಆ್ಯಕ್ಚುಯಲ್ ಸೇಲ್ಸ್ ಫಾರ್ ದ ಕರೆಂಟ್ ಇಯರ್ ಕೊಟ್ಟಿದ್ದಾರೆ. ದೆನ್ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ಬಜೆಟೆಡ್ ಸೇಲ್ಸ್ ಅಥವಾ ಸೇಲ್ಸ್ ಬಜೆಟ್ ಫಾರ್ ಫ್ಯೂಚರ್ ಇಯರ್ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಜಸ್ಟ್ ಲೈಕ್ ಪ್ರೀವಿಯಸ್ ಪ್ರಾಬ್ಲಮ್ ಏನು ಫಾರ್ಮೇಟ್ ಹಾಕ್ಕೊಂಡಿದ್ದೀವಿ ಅದೇ ಥರ ಇಲ್ಲೂ ಫಾರ್ಮೇಟ್ ಹಾಕೋತೀವಿ. ಸೊ ಸೇಲ್ಸ್ ಡಿವಿಷನ್ ಕಾಲಮ್ ಡೆಲ್ಲಿ ಆ್ಯಂಡ್ ಚೆನ್ನೈ, ಪ್ರಾಡಕ್ಟ್ ಕಾಲಮ್ ಬಜೆಟ್ ಫಾರ್ ದ ಕರೆಂಟ್ ಇಯರ್, ಅದರಲ್ಲಿ ಯೂನಿಟ್ಸ್, ಪ್ರೈಸ್, ಅಮೌಂಟ್ ಕಾಲಮ್ ಬರುತ್ತೆ. ಆ್ಯಕ್ಚುಯಲ್ಸ್ ಫಾರ್ ದ ಕರೆಂಟ್ ಇಯರ್, ಯೂನಿಟ್ಸ್, ಪ್ರೈಸ್, ಅಮೌಂಟ್ ಬರುತ್ತೆ. ಆ್ಯಂಡ್ ದೆನ್ ಬಜೆಟ್ ಫಾರ್ ದ ಫ್ಯೂಚರ್ ಇಯರ್, ಯೂನಿಟ್ಸ್, ಪ್ರೈಸ್ ಆ್ಯಂಡ್ ಅಮೌಂಟ್ ಕಾಲಮ್ ಬರುತ್ತೆ. ಸೊ ಏನು ಪ್ರಾಬ್ಲಮಲ್ಲಿ ಆಲ್ರೆಡಿ ಬಜೆಟ್ ಫಾರ್ ದ ಕರೆಂಟ್ ಇಯರ್, ಬಜೆಟೆಡ್ ಸೇಲ್ಸ್ ಫಾರ್ ದ ಕರೆಂಟ್ ಇಯರ್ ಏನು ಕೊಟ್ಟಿದ್ದ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀವಿ. ಅದೇ ಥರ ಆ್ಯಕ್ಚುಯಲ್ಸ್ ಫಾರ್ ದ ಕರೆಂಟ್ ಇಯರ್ ಏನು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ ಅದೇ ಥರ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಸೊ ನೋಡೋಣ. ಡೆಲ್ಲಿ ಪ್ರಾಡಕ್ಟ್ ಎ, ಯೂನಿಟ್ಸ್ 2000 ಯೂನಿಟ್ಸ್, ಪ್ರೈಸ್ ಪರ್ ಯೂನಿಟ್ ಎಷ್ಟು 18,000 ರುಪೀಸ್ ಸೇಲ್ಸ್ ಆಗುತ್ತೆ ಅಂತ ಬಜೆಟ್ ಮಾಡ್ಕೊಂಡಿದ್ರು. ಆ್ಯಕ್ಚುಯಲ್ಸ್ ಎಷ್ಟಾಗಿದೆ 2500 ಯೂನಿಟ್ಸ್ ಆಗಿದೆ. ಪ್ರೈಸ್ ಎಷ್ಟು 9 ರುಪೀಸ್ಗೆ, ಅಮೌಂಟ್ ಎಷ್ಟು 22,500 ರುಪೀಸ್ ಬಂದಿದೆ. ನೆಕ್ಸ್ಟ್ ಡೆಲ್ಲಿನಲ್ಲೇ ಪ್ರಾಡಕ್ಟ್ ಬಿ 1500 ಯೂನಿಟ್ಸ್ ಸೇಲ್ಸ್ ಆಗುತ್ತೆ at rupees 21, ದೆನ್ 31,500 ರುಪೀಸ್ ಬರುತ್ತೆ ಅಂತ ಬಜೆಟ್ ಮಾಡ್ಕೊಂಡಿದ್ರು. ಎಷ್ಟು ಸೇಲ್ಸ್ ಆಗಿದೆ, ಡಿಕ್ರೀಸ್ ಆಗಿದೆ ನೋಡಿ. 1000 ಯೂನಿಟ್ಸ್ ಸೇಲ್ಸ್ ಆಗಿದೆ 21 ರುಪೀಸಿಗೆ, ದೆನ್ 21,000 ರುಪೀಸ್ ಟೋಟಲ್ ಅಮೌಂಟ್ ಬಂದಿದೆ. ಸೊ ಅದರದ್ದು ಟೋಟಲ್ ತೊಗೊಂಡಿದ್ದೀವಿ ಝೋನ್ ವೈಸ್. 3,500 ಟೋಟಲ್ ಯೂನಿಟ್ ಸೇಲ್ ಆಗಿದೆ, ಅದರಲ್ಲಿ 49,500 ಟೋಟಲ್ ಅಮೌಂಟ್ ಬಂದಿದೆ. ಬರುತ್ತೆ ಅಂತ ಬಜೆಟ್ ಮಾಡ್ಕೊಂಡಿದ್ರು. ಬಂದಿರೋದೆಷ್ಟು 3,500 ಯೂನಿಟ್ ಸೇಲ್ ಆಗಿದೆ, 43,500 ರುಪೀಸ್ ಬಂದಿದೆ. ಸೊ ಚೆನ್ನೈನಲ್ಲಿ ಪ್ರಾಡಕ್ಟ್ ಎ 3,000 ಯೂನಿಟ್ ಸೇಲ್ ಆಗುತ್ತೆ ಅಂದ್ಕೊಂಡಿದ್ರು. at rupees 9, 27,000 ಬರುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಸೇಲ್ ಆಗಿರೋದೆಷ್ಟು, ಜಾಸ್ತಿ ಸೇಲ್ ಆಗಿದೆ 3,500 ಸೇಲ್ ಆಗಿದೆ. at rupees 9, 31,500 ರುಪೀಸ್ ಟೋಟಲ್ ಅಮೌಂಟ್ ಬಂದಿದೆ. ನೆಕ್ಸ್ಟ್ ಚೆನ್ನೈನಲ್ಲೇ ಪ್ರಾಡಕ್ಟ್ ಬಿ 2,500 ಸೇಲ್ ಆಗುತ್ತೆ, 21 ರುಪೀಸ್ ಅಮೌಂಟಿಗೆ 52,500 ಬರ್ಬೋದು ಅಂತ ಅಂದ್ಕೊಂಡಿದ್ರು. ಎಷ್ಟು ಸೇಲ್ ಆಗಿದೆ 2,000 ಯೂನಿಟ್ಸ್ ಸೇಲ್ ಆಗಿದೆ. at rupees 21, ಟೋಟಲ್ ಅಮೌಂಟ್ ಬಂದಿರೋದು 42,000. ಸೊ ಟೋಟಲ್ ಚೆನ್ನೈ ಬಜೆಟೆಡ್ ಸೇಲ್ಸ್ ಎಷ್ಟು, ಟೋಟಲ್ ಯೂನಿಟ್ಸ್ ಎಷ್ಟು 5,500, 79,500 ರುಪೀಸ್ ಸೇಲ್ ಮಾಡ್ತಾರೆ. ಅಮೌಂಟ್ ಬಂದಿದೆ, ಅಮೌಂಟ್ ಬರುತ್ತೆ ಅಂತ ಪ್ಲ್ಯಾನ್ ಮಾಡಿದರು. 5,500 ಸೇಲ್ ಆಗಿದೆ, ಅಮೌಂಟ್ ಬಂದಿರೋದೆಷ್ಟು 73,500. ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಬಜೆಟ್ ಫಾರ್ ಫ್ಯೂಚರ್ ಇಯರ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಪ್ರಿಪೇರ್ ಮಾಡೋದಕ್ಕೆ ಬೇರೆ ಅಡಿಷ್ನಲ್ ಇನ್ಫಾರ್ಮೇಷನ್ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಸೊ ಬಜೆಟ್ ಸೇಲ್ಸ್ ಫಾರ್ ಫ್ಯೂಚರ್ ಇಯರ್ ಪ್ರಿಪೇರ್ ಮಾಡೋದಕ್ಕೆ ಏನೇನು ಚೇಂಜಸ್ ಹೇಳಿದ್ದಾನೆ ಅನ್ನೋದನ್ನು ನೋಡೋಣ. ಮಾರ್ಕೆಟ್ ಸ್ಟಡೀಸ್ ರಿವೀಲ್ ದಟ್ ಪ್ರಾಡಕ್ಟ್ ಎ ಈಸ್ ಪಾಪ್ಯುಲರ್ ಬಟ್ ಅಂಡರ್ ಪ್ರೈಸ್ಡ್. ಅಂದರೆ ಮಾರ್ಕೆಟ್ ರಿಸರ್ಚ್ ಮಾಡಿರೋ ಪ್ರಕಾರ ಅದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರಾಡಕ್ಟ್ ಎ ತುಂಬ ಪಾಪ್ಯುಲರ್ ಆಗಿದೆ ಬಟ್ ಅದರ ಪ್ರೈಸ್ನ ಕಮ್ಮಿ ಇಟ್ಟಿದ್ದಾರೆ. ಸೊ ಇಟ್ ಈಸ್ ಅಬ್ಸರ್ವ್ ದಟ್ if the price of the product A is increased by ₹1, it will still find a ready market. ಸೊ ಪ್ರಾಡಕ್ಟ್ ಎ ಪಾಪ್ಯುಲರ್ ಆಗಿರೋದ್ರಿಂದ ₹1 ಜಾಸ್ತಿ ಮಾಡಿದ್ರೂ ಕೂಡ ಅದಕ್ಕೆ ಸೇಮ್ ಮಾರ್ಕೆಟ್
ಇರುತ್ತೆ, ಅದಕ್ಕಿರೋ ಡಿಮ್ಯಾಂಡು ಕಮ್ಮಿ ಆಗಲ್ಲ. ಸೊ ಪ್ರೈಸ್ನ ಜಾಸ್ತಿ ಮಾಡಿ 1 ರೂಪಿ ಅಂತ ಹೇಳ್ತಾ ಇದ್ದೀನಿ. ಯಾವುದಕ್ಕೆ? ಪ್ರಾಡಕ್ಟ್ ಎಗೆ. ಯಾವ ಝೋನು, ಡೆಲ್ಲಿ ಅಥವಾ ಚೆನ್ನೈ ಏನು ಹೇಳಿಲ್ಲ, ಜಸ್ಟ್ ಪ್ರಾಡಕ್ಟ್ ಎ ಅಂತ ಹೇಳಿದ್ದೇನೆ. ಸೊ ಇಟ್ ಅಪ್ಲೈಸ್ ಟು ಬೋತ್ ದ ಝೋನ್. ನೆಕ್ಸ್ಟ್, ಆನ್ ದ ಅದರ್ ಹ್ಯಾಂಡ್, ಪ್ರಾಡಕ್ಟ್ ಬಿ ಈಸ್ ಓವರ್ ಪ್ರೈಸ್ಡ್ to the customers and the market could absorb more if the sale price of product B is reduced by rupee 1. So ಪ್ರಾಡಕ್ಟ್ ಎ ಪ್ರೈಸ್ ಪಾಪ್ಯುಲರ್ ಆಗಿದೆ ಅಂತಂದರೆ ಪ್ರಾಡಕ್ಟ್ ಬಿ ಏನಾಗಿದೆ, ಜಾಸ್ತಿ ಪ್ರೈಸ್ ಆಗಿದೆ. ಅಂದರೆ ಪ್ರಾಡಕ್ಟ್ ಬಿಗೆ ಏನು ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಅದು ಜಾಸ್ತಿ ಆಗಿದೆ, ಅದನ್ನು ಕಮ್ಮಿ ಮಾಡಬೇಕು ಅಂತ ರಿಪೋರ್ಟಲ್ಲಿ ಹೇಳಿದ್ದಾರೆ. ಸೊ ಎಷ್ಟು ಕಮ್ಮಿ ಮಾಡಬೇಕು? ಒನ್ ರೂಪಿ ಕಮ್ಮಿ ಮಾಡಿ, ಆವಾಗ ಮಾರ್ಕೆಟು ಚೆನ್ನಾಗಿ ಆಗಬಹುದು ಅಂತ ಹೇಳಿದ್ದಾರೆ. ಸೊ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಅಗ್ರೀಡ್ ಟು ಗಿವ್ ಎಫೆಕ್ಟ್ ದ ಎಬೋ ಪ್ರೈಸ್ ಚೇಂಜಸ್. ಸೊ ಮ್ಯಾನೇಜ್ಮೆಂಟು, ಆ ಸೇಲ್ಸ್ ಡಿಪಾರ್ಟ್ಮೆಂಟವರು ಆ ಮಾರ್ಕೆಟ್ ಸ್ಟಡೀಸ್ ಏನು ರಿವೀಲ್ ಮಾಡಿದರು ಅದರ ಪ್ರಕಾರ ಚೇಂಜಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದೆ. ಫ್ರಮ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದೀಸ್ ಪ್ರೈಸ್ ಚೇಂಜಸ್, ಅಂದರೆ ಪ್ರೈಸ್ ಚೇಂಜಸ್ಸಿಂದ ಏನು ಚೇಂಜಸ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ 1 ರೂಪಿ ಜಾಸ್ತಿ ಮಾಡೋದ್ರಿಂದ, ಇಲ್ಲಿ 1 ರೂಪಿ ಕಮ್ಮಿ ಮಾಡೋದು. ಪ್ರಾಡಕ್ಟ್ ಎಗೆ 1 ರೂಪಿ ಜಾಸ್ತಿ ಮಾಡೋದ್ರಿಂದ, ಪ್ರಾಡಕ್ಟ್ ಬಿಗೆ 1 ರೂಪಿ ಕಮ್ಮಿ ಮಾಡೋದ್ರಿಂದ ಏನೇನು ಚೇಂಜಸ್ ಆಯಿತು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಪರ್ಸೆಂಟೇಜ್, ಅದನ್ನು ಇಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಸೇಲ್ಸ್ ಓವರ್ ಕರೆಂಟ್ ಬಜೆಟ್. ನೋಡಿ, ಇಲ್ಲೂ ಕರೆಂಟ್ ಬಜೆಟ್ ಮೇಲೆ ನಾವೇನು ಮಾಡಬೇಕು? ಬೇಸ್ನ ತಗೋಬೇಕು. ಸೊ ಪ್ರಾಡಕ್ಟ್ ಎ ಡೆಲ್ಲಿನಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರೆಂಟ್ ಬಜೆಟ್ ಎಷ್ಟಿದೆ ಅದರ ಮೇಲೆ 10% ಇನ್ಕ್ರೀಸ್ ಮಾಡಬೇಕು. ಪ್ರಾಡಕ್ಟ್ ಬಿ ಡೆಲ್ಲಿನಲ್ಲಿ 20% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಲ್ಲಿನಲ್ಲಿ ಕರೆಂಟ್ ಬಜೆಟ್ ಎಷ್ಟು ಮಾಡ್ಕೊಂಡಿದ್ರು ಪ್ರಾಡಕ್ಟ್ ಬಿ, ಅದ್ರ ಮೇಲೆ 20% ಇನ್ಕ್ರೀಸ್ ಮಾಡಬೇಕು. ಸಿಮಿಲರ್ಲಿ ಚೆನ್ನೈನಲ್ಲಿ ಕರೆಂಟ್ ಬಜೆಟ್ ಏನೇ ಇತ್ತು ಮಾಡ್ಕೊಂಡಿದ್ರು ಅದರಲ್ಲಿ 5% ಇನ್ಕ್ರೀಸ್ ಮಾಡಬೇಕು. ಅದೇ ಥರ ಪ್ರಾಡಕ್ಟ್ ಬಿಗೆ 10% ಇನ್ಕ್ರೀಸ್ ಮಾಡಬೇಕು ಕರೆಂಟ್ ಬಜೆಟ್ ಮೇಲೆ. ಸೊ ವಿತ್ ದ ಹೆಲ್ಪ್ ಆಫ್ ಆನ್ ಇಂಟೆನ್ಸಿವ್ advertisement campaign in the following additional sales above the estimated sales of divisional managers are possible. ಸೊ ಈ ಚೇಂಜಸ್ ಅಲ್ಲದೆ ಕಂಪನಿ ಇನ್ನೂ ಇಂಟೆನ್ಸಿವ್ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಮಾಡಿದರೆ, ಒಳ್ಳೊಳ್ಳೆ ಆಫರ್ಸ್, ಒಳ್ಳೊಳ್ಳೆ ಸೇಲ್ಸ್ ಪ್ರಮೋಷನ್ಸ್ ಕೊಟ್ಟರೆ, ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಇನ್ನೂ ಸೇಲ್ಸಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಅದು ಎಷ್ಟು ಅಂತ ಇಲ್ಲಿ ಹೇಳ್ತಾನೆ. ಸೊ ಪ್ರಾಡಕ್ಟ್ ಎ ಡೆಲ್ಲಿನಲ್ಲಿ 300 ಯೂನಿಟ್ಸ್ ಇನ್ಕ್ರೀಸ್ ಆಗುತ್ತಂತೆ. 10% ಇನ್ಕ್ರೀಸ್ ಆಗೋದಲ್ಲದೆ ಅದ್ರ ಜೊತೆಗೆ 300 ಯೂನಿಟ್ಸ್. ಓಕೆ, ಪ್ರಾಡಕ್ಟ್ ಬಿ ಡೆಲ್ಲಿನಲ್ಲೇ ಈ 20% ಇನ್ಕ್ರೀಸ್ ಆಗೋದಲ್ಲದೆ ಅದ್ರ ಜೊತೆಗೆ 200 ಯೂನಿಟ್ಸ್ ಇನ್ಕ್ರೀಸ್ ಆಗುತ್ತೆ. ಅದೇ ಥರ ಚೆನ್ನೈನಲ್ಲಿ ಪ್ರಾಡಕ್ಟ್ ಎ ಇಲ್ಲಿ 5% ಇನ್ಕ್ರೀಸ್ ಆಗೋದಲ್ಲದೆ 350 ಯೂನಿಟ್ಸ್ ಅಡಿಷ್ನಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ ಬಿ ಚೆನ್ನೈನಲ್ಲಿ ಇಲ್ಲಿ 10% ಇನ್ಕ್ರೀಸ್ ಆಗೋದಲ್ಲದೆ ಇಲ್ಲಿ 250 ಯೂನಿಟ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಪ್ರೈಸಸ್ ಕಮ್ಮಿ ಮಾಡೋದ್ರಿಂದ, ಜಾಸ್ತಿ ಮಾಡೋದ್ರಿಂದ ಆಗುವಂಥ ಚೇಂಜಸ್ ಅಂತ ಹೇಳಿದ್ರೆ, ಇಲ್ಲೇನು ಹೇಳಿದ್ದಾನೆ, ಕಂಪ್ನಿ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ, ಸೇಲ್ಸ್ ಕ್ಯಾಂಪೇನ್ ಮಾಡೋದ್ರಿಂದ ಇನ್ಕ್ರೀಸ್ ಆಗುವಂಥ ಚೇಂಜಸ್ ಅಂತ ಹೇಳಿದ್ದಾನೆ. ಸೊ ವಿತ್ ದಿಸ್ ವಿ ಹ್ಯಾವ್ ಟು ಪ್ರಿಪೇರ್ ಎ ನ್ಯೂ ಸೇಲ್ಸ್ ಬಜೆಟ್ ಫಾರ್ ಫ್ಯೂಚರ್ ಇಯರ್. ಸೊ ಅಲ್ಲಿ ಏನು ಚೇಂಜಸ್ ಹೇಳಿದ್ದಾರೆ ಅದರದ್ದು ಸಮ್ಮರಿ ಈ ಥರ ಇದೆ. ಸೊ ನೋಡಿ, 2 zones is Delhi and another one is Chennai. 2 products A and B. ಸೊ ಟೈಪ್ಸ್ ಆಫ್ ಚೇಂಜಸ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗೋ ಚೇಂಜಸ್ಸು ಕೂಡ 2 ರೀತಿ ಇದೆ. ಒಂದು ಚೇಂಜಸ್ ಡ್ಯೂ ಟು ಪ್ರೈಸ್. ಸೊ ಪ್ರೈಸ್ ಚೇಂಜ್ ಮಾಡೋದ್ರಿಂದ ಏನೇನು ಚೇಂಜಸ್ ಆಯಿತು ಅದನ್ನು ಪರ್ಸಂಟೇಜಲ್ಲಿ ಕೊಟ್ಟಿದ್ದರು. ದೆನ್ ಇಂಟೆನ್ಸಿವ್ ಕ್ಯಾಂಪೇನ್, ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಏನೇನು ಚೇಂಜಸ್ ಆಯಿತು ಅಂತ ನಂಬರ್ ಆಫ್ ಯೂನಿಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಏನು ಆಗಿದೆ, ಏನಾಗುತ್ತೆ ಅಂತ ನೋಡೋಣ. ಸೊ ಡೆಲ್ಲಿ ಝೋನಲ್ಲಿ ಪ್ರಾಡಕ್ಟ್ ಎ ಕರೆಂಟ್ ಬೇಸ್ ತಗೋಬೇಕಾಗಿರೋದು ಬಜೆಟೆಡ್ ಸೇಲ್ಸ್, ಕರೆಂಟ್ ಇಯರ್ ಬಜೆಟೆಡ್ ಸೇಲ್ಸೇ ಆಗಿರೋದ್ರಿಂದ ಸೊ ಇಲ್ಲೂ ಅದನ್ನೇ ತೊಗೊಂಡಿದ್ದೀವಿ. ಸೊ ಕರೆಂಟ್ ಇಯರ್ ಬಜೆಟೆಡ್ ಸೇಲ್ಸ್ನಲ್ಲಿ ನಂಬರ್ ಆಫ್ ಯೂನಿಟ್ಸ್ ಎಷ್ಟಿದೆ? 2000 ಇದೆ. ಸೊ ಫಸ್ಟ್ ಚೇಂಜ್ ಏನು? ಡ್ಯೂ ಟು ಚೇಂಜ್ ಇನ್ ಪ್ರೈಸ್
10% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 10% ಆಫ್ 2000, ದಟ್ ಈಸ್ 200. ಅನದರ್ ಚೇಂಜ್ ಏನು, ಅಡಿಷ್ನಲ್ ಚೇಂಜು ಡ್ಯೂ ಟು ಇಂಟೆನ್ಸಿವ್ ಕ್ಯಾಂಪೇನ್, ದಟ್ ಈಸ್ ಅಡಿಷ್ನಲ್ ಯೂನಿಟ್ಸ್ 300 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಚೇಂಜಸ್ ಎಷ್ಟಾಗುತ್ತೆ, 2500 ಯೂನಿಟ್ಸ್ ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಇಲ್ಲಿ ಬರ್ಕೋತಾ ಇದ್ದೀನಿ, 2500 ಯೂನಿಟ್ಸ್ ಚೇಂಜಸ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಯಾವುದು, ಪ್ರಾಡಕ್ಟ್ ಎ. ನೆಕ್ಸ್ಟ್ ಪ್ರಾಡಕ್ಟ್ ಬಿಗೆ ಬಂದರೆ, ಸೊ ಕರೆಂಟ್ ಇಯರ್ ಬಜೆಟೆಡ್ ಸೇಲ್ಸ್ ಎಷ್ಟಿದೆ, 1500 ಇದೆ. ಅದರಲ್ಲಿ ಪರ್ಸಂಟೇಜಲ್ಲಿ ಹೇಳಿರೋ ಚೇಂಜಸ್ ಎಷ್ಟು, 20% ಆಫ್ 1500, ದಟ್ ಈಸ್ 300. ದೆನ್ ಅಡ್ವರ್ಟೈಸ್ಮೆಂಟಿಂದ ಆಗುವಂಥ ಚೇಂಜಸ್ ಎಷ್ಟು, ಪ್ಲಸ್ 200 ಯೂನಿಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಟೋಟಲ್ ಎಷ್ಟು, 2000. ಸೊ ಅದನ್ನು ಇಲ್ಲಿ ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಚೆನ್ನೈ ಡಿವಿಷನ್ಗೆ ಬಂದರೆ, ಪ್ರಾಡಕ್ಟ್ ಎ ಕರೆಂಟ್ ಇಯರ್ ಬಜೆಟೆಡ್ ಸೇಲ್ಸ್ ಎಷ್ಟಿದೆ, 3000 ಇದೆ. ಸೊ 5% ಈಸ್ ಪರ್ಸಂಟೇಜ್ ಚೇಂಜ್, 5% ಆಫ್ 3000, ದಟ್ ಈಸ್ 150. ಆ್ಯಂಡ್ ಡ್ಯೂ ಟು ಅಡಿಷ್ನಲ್ ಕ್ಯಾಂಪೇನ್, ಅಡಿಷ್ನಲ್ ಚೇಂಜಸ್ ಯೂನಿಟ್ಸ್ ಎಷ್ಟು, ಇನ್ ಯೂನಿಟ್ಸ್ 350 ಯೂನಿಟ್ಸ್. ಸೊ ದಟ್ ಈಸ್ 3500 ಯೂನಿಟ್ಸ್. ಅದನ್ನು ಇಲ್ಲಿ ಬರ್ಕೊತಾ ಇದ್ದೀನಿ, 3500 ಯೂನಿಟ್ಸ್. ನೆಕ್ಸ್ಟು ಪ್ರಾಡಕ್ಟ್ ಬಿಗೆ ಬಂದಾಗ, ಕರೆಂಟ್ ಇಯರ್ ಬಜೆಟೆಡ್ ಸೇಲ್ಸ್ ಎಷ್ಟು, 2500 ಇದೆ. 10% ಆಫ್ 2500, ಪರ್ಸಂಟೇಜಲ್ಲಿ ಹೇಳಿರೋವಂಥ ಚೇಂಜಸ್ಸು 250. ಅಡಿಷ್ನಲ್ ಕ್ಯಾಂಪೇನ್ ಮಾಡೋದ್ರಿಂದ ಅಡಿಷ್ನಲ್ ಯೂನಿಟ್ಸ್ ಎಷ್ಟು ಚೇಂಜಸ್ ಆಗೋದು, ಇನ್ಕ್ರೀಸ್ ಆಗೋದು 250. ಸೊ ಟೋಟಲ್ ಯೂನಿಟ್ಸ್ 3000. ಈಗ ಪ್ರೈಸಿಗೆ ಬರೋಣ. ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿದೆ. ಸೊ ಪ್ರಾಡಕ್ಟ್ ಎ ಬಜೆಟೆಡ್ ಸೇಲ್ಸಲ್ಲಿ ಇರೋವಂಥ ಎಷ್ಟು ಪ್ರೈಸು 9, ಅದನ್ನು 1 ರೂಪಿ ಇನ್ಕ್ರೀಸ್ ಮಾಡಿದ್ರೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ಕ್ರೀಸ್ ಮಾಡಿದ್ರೆ ಎಷ್ಟಾಯಿತು, 10 ರೂಪೀಸ್. ಯಾವುದಲ್ಲಿ, ಡೆಲ್ಲಿ ಝೋನಲ್ಲಿ. ಸೊ ದಟ್ ಈಸ್ ರಿಟರ್ನ್ 10. ನೆಕ್ಸ್ಟ್ ಪ್ರಾಡಕ್ಟ್ ಬಿ ಇನ್ ಡೆಲ್ಲಿ ಝೋನ್, 21 ರೂಪೀಸ್ ಇದೆ ಬಜೆಟೆಡ್ ಸೇಲ್ಸಲ್ಲಿ, ಅದನ್ನು 1 ರೂಪಿ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಎಷ್ಟು, 20 ರೂಪೀಸ್ ಇಲ್ಲಿ ತೊಗೊಂಡಿದ್ದೀವಿ. ನೆಕ್ಸ್ಟು ಚೆನ್ನೈ ಝೋನಿಗೆ ಬಂದರೆ, ಅಲ್ಲೂ ಕೂಡ ಪ್ರಾಡಕ್ಟೇ ಪಾಪ್ಯುಲರ್ ಆಗೇ ಇದೆ. ಸೊ 1 ರೂಪಿ ಇನ್ಕ್ರೀಸ್ ಮಾಡೋದು ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ 10 ರೂಪೀಸ್, 9+1 10 ರೂಪೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟು ಪ್ರಾಡಕ್ಟ್ ಬಿ 21 ರೂಪೀಸ್ ಇದೆ, ಅದನ್ನು ನಾನು ಎಷ್ಟು ಕಮ್ಮಿ ಮಾಡಬೇಕು ಅಂತ ಹೇಳಿದರೆ, 1 ರೂಪಿ ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 1 ರೂಪಿ ಕಮ್ಮಿ ಮಾಡಿದ್ರೆ ಎಷ್ಟಾಗುತ್ತೆ, 20 ರೂಪೀಸ್ ಆಗುತ್ತೆ. ಸೊ ಹೇಳಿರೋ ಚೇಂಜಸ್ ಎಲ್ಲ ಮಾಡಾಯಿತು, ಏನೇನು ಚೇಂಜಸ್ ಆಗುತ್ತೆ, ಏನೇನು ಇನ್ಕ್ರೀಸ್ ಆಗುತ್ತೆ ಅಂತೆಲ್ಲ ಹೇಳಿದರು, ಅದೆಲ್ಲ ಇಲ್ಲಿ ತೊಗೊಂಡಾಯಿತು. ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಝೋನ್ ವೈಸ್ ಅಡಿಷನ್ ಆದಮೇಲೆ ದ ಡೇಟಾ ವಿಲ್ ಬಿ ಲೈಕ್ ದಿಸ್. This is the answer for your second question which I have sent. Thank you very much.